ಇದು SIR ಅನ್ನುವಂಥದ್ದು ಒಂದು ಒಳ್ಳೆ ಪ್ರಕ್ರಿಯೆ. ಮತದಾರ ಪಟ್ಟಿ ಶುದ್ಧೀಕರಣ ಆಗಬೇಕು, ಆ ಶುದ್ಧೀಕರಣ ಆಗಿ ಉತ್ತಮಗೊಳ್ಳಬೇಕು. ಆ ಪ್ರಕ್ರಿಯೆ ಆಗುವಂಥದ್ದು ಒಳ್ಳೆಯದಿದೆ. ಆದರೆ ಇದರಲ್ಲಿ ಸವಾಲುಗಳು ಇದೆ. ಈಗ ವಿಶೇಷವಾಗಿ ಇಡೀ ಭಾರತದಲ್ಲಿ ಅತಿ ಕಡಿಮೆ ಮತದಾರ ಪಟ್ಟಿಯಲ್ಲಿ ಸೇರಿರುವಂಥದ್ದು ಏನು ಡಿಜಿಟಲೈಸೇಷನ್ ಆಗಿರುವಂಥದ್ದು SIRನಲ್ಲಿ ಇಡೀ ಭಾರತದಲ್ಲಿ ಒಂದು ನಗರ ಅಂದರೆ ಅದು ಬೆಂಗಳೂರು ನಗರ. ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳು ಎಷ್ಟೋ ಉತ್ತಮವಾಗಿದೆ, ಆದರೆ ಬೆಂಗಳೂರು ನಗರ ಮಾತ್ರ ಇಡೀ ಭಾರತದಲ್ಲಿ ಅತಿ ಕಮ್ಮಿ ಡಿಜಿಟಲೈಸೇಷನ್ ಆಗಿರೋದು ಬೆಂಗಳೂರು ನಗರ. ಯಾಕೆ ಅಂದರೆ ಹೈಯೆಸ್ಟ್ ಮೈಗ್ರೇಷನ್ ಇರುವಂಥ ನಗರ, ಹೈಯೆಸ್ಟ್ ಮೈಗ್ರೇಷನ್ ಇದೆ. ಹಾಗಾಗಿ ಇವತ್ತು ನಾಗರಿಕರು ಭಾಗವಹಿಸಬೇಕು, ಅಧಿಕಾರಿಗಳು ಸಾಕಷ್ಟು ಗಮನ ವಹಿಸಬೇಕು. ಅಧಿಕಾರಿಗಳು ಇನ್ನೂ ಉತ್ತಮವಾಗಿ ಕೆಲಸ ಮಾಡಬೇಕಿತ್ತು. ಅವರೆಲ್ಲೋ ಒಂದು ಕಡೆ ಡಿಜಿಟಲ್ ಎನ್ಯುಮರೇಷನ್ ಶುರು ಮಾಡೋ ಮುಂಚೆ ಮ್ಯಾಪಿಂಗ್ ಅಂತ ಆಗ್ತಿತ್ತು. ಆ ಸರಿಯಾಗಿ ಮ್ಯಾಪಿಂಗನ್ನು ಮಾಡದ ಕಾರಣ ಪ್ರಾರಂಭದಲ್ಲಿ ಮ್ಯಾಪಿಂಗ್ ಆಗ್ತಿತ್ತು. ಆ ಮ್ಯಾಪಿಂಗ್ ಸರಿ ಮಾಡಿದರೆ ಈ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ನು ಸರಿಯಾಗಿ ಆಗುವಂಥದ್ದು ಆಗ್ತಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಸರಿಯಾಗಿ ನಿರ್ವಹಣೆಯನ್ನು ಮಾಡದ ಕಾರಣ ಒಂದಿಷ್ಟು ಸವಾಲಿದೆ. ಆದರೂ ನಾವು ಮುಂದುವರೆದು ಇವತ್ತು ನಾಗರಿಕರ ಸಹಕಾರ ಕೇಳಬೇಕು. ನಾಗರಿಕರನ್ನೆಲ್ಲ ಎಚ್ಚೆತ್ತುಕೊಂಡು ನಿಮ್ಮ ಹೆಸರುಗಳು ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಿದ್ದೀರಾ, ನಗರದಲ್ಲಿ ವಾಸ ಮಾಡಿ ನೀವು ಮತದಾರ ಪಟ್ಟಿಯಲ್ಲಿಲ್ಲ ಅಂದರೆ ಸರಿ ಇಲ್ಲ. ಆ ಮತದಾರ ಪಟ್ಟಿಯಲ್ಲಿ ಸೇರಲಿಕ್ಕೆ ವಿವಿಧ ರೀತಿಯಾದಂಥ ಎನ್ಯುಮರೇಷನ್ ಫಾರ್ಮ್ ಸಿಕ್ಕಿಲ್ಲ ಅಥವಾ ಶಿಫ್ಟ್ ಆಗಿದ್ರು ಫಾರಮ್ 6 ತೊಗೊಳ್ಬೋದು. ಫಾರಮ್ 6, ಫಾರಮ್ 8 ನೀವು ಅಳವಡಿಸ್ಕೋಬೋದು. ದಯವಿಟ್ಟು ಈ ತಕ್ಷಣ ಆನ್ಲೈನ್ ಮೂಲಕ ಆಗಲಿ ಅಥವಾ ಅರ್ಜಿ ಮೂಲಕ ತಾವು ಅದನ್ನು ಉಪಯೋಗಿಸ್ಕೊಂಡು SIRನಲ್ಲಿ ಭಾಗವಹಿಸಿ. ಇಂಥ ನಾಗರಿಕರು ಏನು ಅಂದರೆ ಬರೀ ಮತ ಹಾಕೋಕ್ಕೋಸ್ಕರ ಎಲ್ಲ ಒಂದು ಕಡೆ ಯಾರೋ ಮಾಡ್ಕೋತಾರೆ ಅಂದರೆ ಆಗಲ್ಲ. ಇದು ಪ್ರತಿಯೊಬ್ಬರು ಜವಾಬ್ದಾರಿ ಆಗಲಿ. ಮತದಾರ ಆಗೋಕ್ಕಿಂತಲೂ ಇನ್ನು ಹೆಚ್ಚಿನ ರೀತಿ ನಿಮ್ಮ ಹಿತಕ್ಕೆ, ನಿಮ್ಮ ಹಿತದಲ್ಲೂ ಗಮನದಲ್ಲಿಟ್ಕೊಂಡ್ರು ನಿಮ್ಮ ಹಿತದ ದೃಷ್ಟಿಯಿಂದಲೂ ತಾವು ಭಾಗವಹಿಸಿ ತಾವು ನೋಂದಾಯಿಸ್ಕೊಳ್ಳೋದು ನಿಮ್ಮ ಕರ್ತವ್ಯ. ದಯವಿಟ್ಟು ಈ ಮಾಧ್ಯಮದ ಮೂಲಕ ನಾನು ನನ್ನ ನಾಗರಿಕರಲ್ಲಿ ಕೇಳ್ಕೊತೀನಿ. ನಾನು ಇದೇ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರಲ್ಲೂ ಕೇಳ್ಕೊತೀನಿ. ಜನಪ್ರಿಯ ನಟರು, ಹಿರಿಯರು, ಉದ್ಯಮಿಗಳು, ಬೇರೆ ಬೇರೆ ಸಮಾಜದಲ್ಲಿ ಗಣ್ಯಮಾನ್ಯರಿದ್ದಾರಲ್ಲ ಅವ್ರ ಕಡೆಯಿಂದನೂ ಒಂದು ಒಳ್ಳೆಯ ಸಂದೇಶ ಕೊಡಿಸಿ ಅಂತಲೂ ಕೇಳ್ಕೊತೀನಿ. ಚಲನಚಿತ್ರ ನಟರಾಗಲಿ ಅಥವಾ ಗಣ್ಯಮಾನ್ಯರಾಗಲಿ ಒಂದು ಸಂದೇಶ ಕೊಡಿ ಅಂತ ಕೇಳ್ಕೊತೀನಿ. ಎಲ್ಲರೂ ಇವತ್ತೆಲ್ಲ ಒಂದು ಕಡೆ ಮೈ ಮರ್ತು ಕೂತಿದ್ದಾರೆ. ತುಂಬ ಜನ ಏನೋ ಯಾರೋ ಮಾಡ್ಕೋತಾ ಇದ್ದಾರೆ ಅಂತ ಎಲ್ಲರೂ ಭಾಗವಹಿಸಿದ್ರೆ ಮಾತ್ರ SIR ಯಶಸ್ವಿ ಆಗುತ್ತೆ. ವಿಶೇಷವಾಗಿ ಬೆಂಗಳೂರು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ಸರ್ಕಾರದ ಮೇಲೂ ಇದೆ, ಎಲೆಕ್ಷನ್ ಕಮಿಷನ್ ಮೇಲಿದೆ, ನಾಗರಿಕರ ಮೇಲಿದೆ. ಕಾಂಗ್ರೆಸ್ ಸರ್ಕಾರ ಪಾರ್ಕ್ ಪ್ರಿಸರ್ವೇಷನ್ ಆ್ಯಕ್ಟ್ಗೆ ಏನು ತಿದ್ದುಪಡಿಯನ್ನು ತಂದಿದ್ದಾರೆ ಅದು ಜನರ ಹಿತಕ್ಕೆ ವಿರುದ್ಧವಾಗಿದೆ. ಅದು ದುರುದ್ದೇಶದಿಂದ ಕೂಡಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಕಾನೂನನ್ನ ದುರ್ಬಳಕೆ ಆಗ್ತಿರುವಂಥದ್ದು. ಪಾರ್ಕ್ ಲಾಲ್ಬಾಗ್ ಅಂತ ಸ್ಥಳಗಳು ಮತ್ತು ಇತರ ಪಾರ್ಕ್ ಸ್ಥಳಗಳನ್ನು 5% ಕಮರ್ಷಿಯಲೈಸೇಷನ್ಗೆ ಗಿಫ್ಟ್ ಮಾಡ್ಬೋದು, ಕಮರ್ಷಿಯಲೈಗೆ ಬಳಕೆ ಮಾಡ್ಬೋದು, ಕಟ್ಟಡ ಕಟ್ಬೋದು ಅನ್ನೋದಕ್ಕೇನು ಬಳಕೆ ಆಗ್ತಿದೆ ಅದು ಸರಿಯಲ್ಲ. ಜನಹಿತಕ್ಕೆ ವಿರುದ್ಧವಾಗಿದೆ, ಪರಿಸರಕ್ಕೆ ವಿರುದ್ಧವಾಗಿದೆ. ಈ ರೀತಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಧಿಕಾರ ದುರ್ಬಳಕೆ ಮಾಡ್ತಿದ್ರೆ ಈ ತಕ್ಷಣ ಇದನ್ನು ಹಿಂದೆ ಪಡಿಬೇಕು. ಟನಲಿನ ಹೆಸರಿನಲ್ಲಿ ಈ ರೀತಿ ಸ್ಥಳ ದುರ್ಬಳಕೆ ಆಗ್ತಿರೋದು ಸರಿಯಲ್ಲ. ಇದು ನಿಜಕ್ಕೂ ತಲೆ ತಗ್ಗಿಸುವಂಥ ವಿಚಾರ. ಜನ ಆಶ್ಚರ್ಯ ಪಡ್ತಿದ್ದಾರೆ. ಯಾವ ಸರ್ಕಾರ ಜನಹಿತವನ್ನು ಕಾಪಾಡಬೇಕಿತ್ತೋ ಈ ಸರ್ಕಾರವೇ ಜನ ವಿರೋಧಿ ಆಗಿದೆ ಅನ್ನೋಂಥದ್ದನ್ನ ಇವತ್ತು ಇಡೀ ಜನಾಭಿಪ್ರಾಯ ಆಗಿದೆ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಿರುವಂಥದ್ದು. ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ವಿರೋಧಿಸಿ ಈಗಾಗಲೇ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದೀವಿ. ಈ ವಿಚಾರದಲ್ಲಿ ಈಗಾಗಲೇ ರಾಜ್ಯಪಾಲರಿಗೂ ಮೆಮೊರಂಡಮ್ ಕೊಡುವಂಥದ್ದು ಇವತ್ತು ರಾಜ್ಯಪಾಲರಿಗೆ ನಿನ್ನೆ ಮೆಮೊರಂಡಮ್ ಕೊಟ್ಟಿದ್ದೀವಿ. ಪ್ರಾಸಿಕ್ಯೂಷನ್ನ ನಾಗೇಂದ್ರ ಅವ್ರನ್ನ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಮೆಮೊರಂಡಮ್ ಕೊಟ್ಟಿದ್ದು ಮತ್ತು ಏನು ಪಾರ್ಕ್ ಪ್ರಿಸರ್ವೇಷನ್ ಆ್ಯಕ್ಟ್ಗೆ ತಿದ್ದುಪಡಿ 5% ಸ್ಥಳ ಬಳಕೆಯನ್ನು ಮಾಡಲಿಕ್ಕೆ ಕಮರ್ಷಿಯಲೈಸ್ ಮಾಡಲಿಕ್ಕೆ ಏನು ಕಾಂಗ್ರೆಸ್ ಸರ್ಕಾರ ಹೊರಟಿದೆ ಅದನ್ನು ಸಹ ವಿರೋಧಿಸಿ ನಾವು ಅರ್ಜಿಯನ್ನು ಮೆಮೊರಂಡಮನ್ನು ರಾಜ್ಯಪಾಲರಿಗೆ ಕೊಡುವಂಥದ್ದಾಗಿದೆ. ವಿಚಾರದಲ್ಲಿ ಇದಕ್ಕಿದ್ದ ಹಾಗೆ ಸರ್ಕಾರಕ್ಕೆ ನಾವು ಬೆಲೆ ಏರಿಕೆ ಮಾಡ್ತಾ ಇದ್ದೀವಿ ಅಂತ ಮನವರಿಕೆ ಆಗಿದೆ ಅಂತ ಸನ್ಮಾನ್ಯ ನಮ್ಮ ಅರಣ್ಯ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ, ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ.
ಎಲೆಕ್ಟ್ರಿಸಿಟಿ ದರ ಹೆಚ್ಚಾದಾಗ ಗೊತ್ತಾಗಿರ್ಲಿಲ್ವಾ ರಾಮಲಿಂಗ ರೆಡ್ಡಿ ಅವರಿಗೆ? ಎಲೆಕ್ಟ್ರಿಸಿಟಿ ದರ 80% ದರ ಹೆಚ್ಚಾಗಿದೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ 80% ಎಲೆಕ್ಟ್ರಿಸಿಟಿ ದರ. ಯಾವ ವ್ಯವಸ್ಥೆ ಬದುಕಲಿಕ್ಕೆ ಸಾಧ್ಯವಾಗುತ್ತೆ ಯೋಚನೆ ಮಾಡಿ. ಕರೆಂಟ್ ಬಿಲ್ ಜಾಸ್ತಿ 80% ಜಾಸ್ತಿ ಇರುತ್ತೆ. ಯಾವ ಕೈಗಾರಿಕೆಗಳು ಇಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ? ಈಗಲೇ ರಾಜ್ಯವನ್ನು ಬಿಟ್ಟು ಕೈಗಾರಿಕೆಗಳು ಬೇರೆ ರಾಜ್ಯಕ್ಕೆ ಹೋಗ್ತಿರೋಂಥದ್ದು. ನೀರಿನ ದರ 50% ಜಾಸ್ತಿ ಆಗಿದೆ. ಆಸ್ತಿ ತೆರಿಗೆ 50% ಜಾಸ್ತಿ ಆಗಿದೆ. ಕಸ ವಿಲೇವಾರಿ 3 ಪಟ್ಟು 4 ಪಟ್ಟು 10 ಪಟ್ಟು, ಅಪಾರ್ಟ್ಮೆಂಟ್ಗಳಿಗೆ 10 ಪಟ್ಟು. ಹಾಗೆ ಖರ್ಚು ಮಾಡೋದನ್ನು 3 ಪಟ್ಟು 4 ಪಟ್ಟು 5 ಪಟ್ಟು. ಗುತ್ತಿಗೆದಾರರಿಗೆ ಹಬ್ಬ. ಕಸ ವಿಲೇವಾರಿ ಗುತ್ತಿಗೆದಾರರಿದಾರಲ್ಲ, ಹಗಲು ದೊರಡೆ. ಕಾರ್ಪೊರೇಟ್ ಕಂಪನಿ ಹೆಸರಲ್ಲಿ ಹಗಲು ದೊರಡೆ, ಕರೆಂಟಲ್ಲಿ ಹಗಲು ದೊರಡೆ, ನೀರಿನಲ್ಲಿ ದೊರೋಡೆ, ಆಸ್ತಿ ತೆರಿಗೆನಲ್ಲಿ ದೊರೋಡೆ, ಕಸದಲ್ಲಿ ದೊರೋಡೆ. ಇದು ದೊರೋಡೆ ಆಗ್ತಿರೋಂಥದ್ದು. ರಾಮಲಿಂಗ ರೆಡ್ಡಿ ಅವರು ಈ ವಿಚಾರಗಳನ್ನು ಮಾತಾಡಿ. ಪಾರ್ಕಿಂಗ್ ಅನ್ನೋಂಥ ಸಮಸ್ಯೆ ಇಡೀ ಬೆಂಗಳೂರಿಗೆ ಆವರಿಸಿಕೊಂಡಿದೆ. ಪಾರ್ಕಿಂಗ್ ಅನ್ನ ಬಗೆಹರಿಸಲೇಬೇಕು. ಅರೆ ಹೇಗೆ ಬಗೆಹರಿಸ್ತೀನಿ ಅಂತ ಸಮಾಲೋಚನೆ ಮಾಡಿ. ರಾಮಲಿಂಗ ರೆಡ್ಡಿ ಅವರೇ, ಹಿರಿಯರಿದ್ದೀರಾ, ಅನುಭವ ಇದ್ದೀರಾ. ಬೆಂಗಳೂರಿನಲ್ಲಿ ಇವತ್ತು ಪಾರ್ಕಿಂಗ್ ವಿಚಾರನ ಬಗೆಹರಿಸೋದು ಹೇಗೆ ಅಂತ ನೀವು ಮಾಡಬೇಕು. ಆ ವಿಚಾರ ಮಾಡದಲ್ಲಿ ಏಕಾಏಕಿ ನೀವು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅದು ಸರಿಯಿಲ್ಲ. ಸಮಾಲೋಚನೆ ಮಾಡಿ ನೀವು ಸರ್ಕಾರ ತಗೊಂಡಿದ್ದೀರಾ. ಸರ್ಕಾರ ಜವಾಬ್ದಾರಿಯುತವಾಗಿ ನಿರ್ವಹಣೆಯನ್ನು ಮಾಡುವಂಥದ್ದು ಆಗಬೇಕು. ಎಲ್ಲ ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ದು ಒಂದೇ ಹೇಳಿದಲ್ಲ. ಗೈಡೆನ್ಸ್ ವ್ಯಾಲ್ಯೂ, ಪೆಟ್ರೋಲ್ ಬೆಲೆ, ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದೀರಾ, ರೈತರಿಗೆ ಏನಾದ್ರು ಕೊಟ್ಟಿದ್ದೀರಾ? ಇಂಥವು ಎಷ್ಟು ಏರ್ಕೊಂಡೇ ಹೋಗಿದೆ ಹೊರತು ಇನ್ನು ಇಳಿದಿರೋದು ಯಾವುದೂ ಇಲ್ಲ. ಹಾಗಾಗಿ ಎಲ್ಲ ಗಗನಕ್ಕೆ ಹೋಗಿದೆ. ಈ ಗಗನಕ್ಕೆ ಏರಿಸ್ಬಿಟ್ಟು ಜನರು ಬದುಕನ್ನು ಕಷ್ಟ ಮಾಡಿ ನಗರ ಭಾಗದಲ್ಲಿ ಒಬ್ಬರಿಗೆ ಒಂದು ಮನೆ ಕೊಡ್ಲಿಕ್ಕಾಗಿದೆ. ನಿಮಗೆ ಒಂದು ಮನೆ ಕೊಟ್ಟಿಲ್ಲ, ಒಂದು ಬದುಕಿ ಕೊಟ್ಟಿಲ್ಲ, ಒಂದು ರೇಷನ್ ಕಾರ್ಡ್ ಕೊಡಲ್ಲ, ಪೆನ್ಷನ್ ಕೊಡಲ್ಲ, ಏನು ಕೊಡಲ್ಲ. ಬೆಂಗಳೂರು ನಗರದ ಜನರಿಗೆ ಬದುಕೇ ಕಷ್ಟಪಡಿಸಿ ಬದುಕಲಿಕ್ಕೆ ಆಗದ ರೀತಿಯಲ್ಲಿ ಈ ಕಾಂಗ್ರೆಸ್ ಬೆಂಗಳೂರು ನಗರದಲ್ಲಿರುವಂತಹ ಬಡವರ ವಿರೋಧಿ ಯಾರು ಅಂದ್ರೆ ಅದು ಕಾಂಗ್ರೆಸ್ ಅಂತ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಮತ್ತು ಬೆಂಗಳೂರು ಜನರ ಬದುಕನ್ನು ಕಷ್ಟ ಮಾಡಿರುವಂಥದ್ದು ಯಾರು ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ.